ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೀವು ಕೆಳಕ್ಕೆ ಬೀಳಬಹುದು, ಕೆಳಕ್ಕೆ ಬೀಳುವುದು ಸ್ವಾಭಾವಿಕ. ಆದರೆ ಬಿದ್ದಲ್ಲಿಯೇ ಇರಬೇಕಾ ಅಥವಾ ಎದ್ದು ನಿಲ್ಲಬೇಕಾ ಎಂಬುದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಈ ವಿಷಯದಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮ. ಗೊತ್ತಾಯ್ತಾ? ಕೆಳಕ್ಕೆ ಬಿದ್ದೇ ಬೀಳ್ತೀವಿ ಸ್ವಾಭಾವಿಕ. ಆದರೂ ಅದು ಬಿದ್ದಲ್ಲಿ ಇರಬೇಕಾ? ನಾವು ಬಾರ್ದು, ಎದ್ದು ನಿಲ್ಲಬೇಕು. ಅದು ನಿಮಗೆ ಬಿಟ್ಟಿದ್ದದು. ಎದ್ದು ನಿಲ್ಲಬೇಕಾ ಅಲ್ಲೇ ಬಿದ್ದಿರಬೇಕಾ ಅನ್ನೋದನ್ನು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪುತ್ರವ್ಯಾಮೋಹದ ಬಗ್ಗೆ ತಿಳ್ಕೊಳ್ಳೋಣ. ಪುತ್ರವ್ಯಾಮೋಹವು ಎಷ್ಟೇ ದೃಢಚಿತ್ತರನ್ನು ಕೂಡ ಅಲುಗಾಡಿಸಿಬಿಡುತ್ತದೆ. ದಶರಥ, ದ್ರೋಣಾಚಾರ್ಯರಂತಹ ಅನೇಕ ಮೇಧಾವಿಗಳು ಉದಾಹರಣೆಗಳು ಪುರಾಣ ಇತಿಹಾಸಗಳ ಜೊತೆಗೆ ನಮ್ಮ ಅನುಭವದ ವಲಯದಲ್ಲೂ ಪುತ್ರವ್ಯಾಮೋಹಕ್ಕೆ ಒಳಗಾಗಿ ಸಣ್ಣತನವನ್ನು ಮೆರೆಯುವವರು ಅನೇಕರಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಮೋಹವು ಅತಿಯಾಯಿತೆನ್ನುವುದು ತಿಳಿಯುತ್ತಾದರೂ ಆಗ ಕಾಲ ಮಿಂಚಿರುತ್ತದೆ ಅಲ್ವಾ? ಯಾರೇ ಮಗ ಆಗಿರಲಿ, ಬೇರೆಯವರಾಗಿರಲಿ, ತಪ್ಪು ತಪ್ಪೇ. ಯಾರೇ ಮಾಡಿದರೂ ಒಂದೇ. ಮಗ ಅಂತ ಒಪ್ಕೊಳ್ಬಾರ್ದು, ಇನ್ನೊಬ್ಬರು ಅಂತ ಬಿಡಬಾರ್ದು. ಅವ್ರದ್ದು ರೈಟ್ ಆಗಿದ್ರೆ ಅವ್ರದ್ದೇ ರೈಟು, ಮಗನ ರೈಟ್ ಆಗಿದ್ರೆ ಮಗನ ತಪ್ಪಾಗಿದ್ರೆ ಮಗನ ತಪ್ಪೇ, ಅವ್ರ ತಪ್ಪಾಗಿದ್ರೆ ತಪ್ಪೇ. ಅದು ಹೇಳಬೇಕು. ಇಲ್ಲ, ನನ್ನ ಮಗ ಮಾಡಿದ್ದಾನೆ, ಅದು ಸರಿಯೇ ಅಂತ ಒಪ್ಕೊಳ್ಳೋದಕ್ಕೆ ಇದು ಮಾಡೋದಕ್ಕೆ ಹೋಗಬಾರ್ದು. ಪುತ್ರವ್ಯಾಮೋಹ ಅನ್ನೋದು ಅದನ್ನೇನೇ. ಮಕ್ಕಳ ಬಗ್ಗೆ ಎಲ್ಲ ಎತ್ತವರಿಗೂ ಪ್ರೀತಿ ಮಮತೆ ಇದ್ದೇ ಇರುತ್ತದೆ. ಅವರು ಚೆನ್ನಾಗಿ ಬಾಳಬೇಕು, ಉತ್ತಮರಾಗಬೇಕು ಎಂದು ಕನಸು ಕಾಣುವುದು ಸಹಜ. ಆ ವಾತ್ಸಲ್ಯವು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಪೂರಕವಾಗಿರಬೇಕೇ ಹೊರತು ವ್ಯಾಮೋಹವಾಗಿ ಬೆಳೆದು ಮಕ್ಕಳ ಸೋಲಿಗೆ ಕಾರಣವಾಗಬಾರದು. ಮಕ್ಕಳು ಶಿಸ್ತು ಸಂಯಮವನ್ನು ಮೀರಿ ಉದ್ಘಾಟನವನ್ನು ತೋರುತ್ತಿದ್ದಾರೆ. ಅವರ ವ್ಯಕ್ತಿತ್ವವು ಪತನದಂಚಿಗೆ ತಲುಪಿದೆ ಎಂಬ ಸುಳಿವು ಸಿಕ್ಕಿದಾಗ ಅದನ್ನು ಒಪ್ಪಿಕೊಳ್ಳದೆ ಮಕ್ಕಳ ತಪ್ಪುಗಳ ಸಮಜಾಯಿಷಿಗಳನ್ನು ಕೊಡುತ್ತಾ ಸಮರ್ಥನೆಗೆ ನಿಲ್ಲುವಷ್ಟು ವ್ಯಾಮೋಹಕ್ಕೆ ಒಳಗಾಗುತ್ತಿದ್ದಾರೆ. ಇದರಿಂದ ಆ ಸಂದರ್ಭವನ್ನು ಗೆಲ್ಲಬಹುದು, ಆದರೆ ಅದು ಮಕ್ಕಳನ್ನು ಮತ್ತಷ್ಟು ಕೆಡಿಸುತ್ತದೆ, ನೂಕುತ್ತದೆ. ಅವರ ಭವ್ಯ ಭವಿಷ್ಯಕ್ಕೆ ಎತ್ತುವರು ಮುಳ್ಳೆಂಟಾಗುವುದು ಅಲ್ವಾ? ಯಾರು ಏನೋ ಒಂದು ತಪ್ಪು ಮಾಡಿದ್ದಾನೆ ಅಂದರೆ ಅದನ್ನು ವಹಿಸ್ಕೊಳಕ್ಕೆ ಹೋಗಬಾರ್ದು. ತಪ್ಪು ತಪ್ಪೇ ಅಂತ ಹೇಳಬೇಕೇ ಹೊರತು ನೀನು ಮಾಡಿ ಸರಿ ಅಂತ ಹೇಳಕ್ಕೆ ಹೋಗಬಾರ್ದು. ಪ್ರಾಕೃತಿಕವಾಗಿಯೇ ಮನುಷ್ಯರಲ್ಲಿ ಸತ್ವ, ರಜಸ್ಸು ಮತ್ತು ತಪಸ್ಸು ಎಂಬ 3 ಗುಣಗಳಿವೆ. ಇವು ವೃತ್ತಿಯಲ್ಲಿ ಅಸಮವಾಗಿ ಮೇಳೈಸಿ ಮಾಯಾಮೋಹಕ್ಕೆ ತಳ್ಳಿಬಿಡುತ್ತದೆ. ಇದರಿಂದ ವ್ಯಕ್ತಿಯು ಬುದ್ಧಿಗೆ ಮಂಜು ಕವಿದಂತಾಗುತ್ತದೆ. ನ್ಯಾಯ ಅನ್ಯಾಯ ಸರಿತಪ್ಪುಗಳ ವಿಮೋಚನೆ ಇಲ್ಲದೆ ಭಾವಾವೇಶಕ್ಕೆ ಒಳಗಾಗುತ್ತಾನೆ. ಹೀಗೆ ವ್ಯಕ್ತಿಯನ್ನು ಭವದ ಬಂಧನಕ್ಕೆ ಸಿಲುಕಿಸಿ ಕೆಂಗೆಡಿಸುವ ನಂಟುಗಳಲ್ಲಿ ಮಕ್ಕಳ ಬಗೆಗಿನ ವ್ಯಾಮೋಹವು ಒಂದು. ಅದು ಹೃದಯದಾಳದಲ್ಲಿ ಸಂಚಲನೆಯನ್ನು ಉಂಟು ಮಾಡಿ ಕಂಬನಿಯನ್ನು ಸುರಿಸುತ್ತದೆ. ಅದೆಂತಹ ಪ್ರತಿಕೂಲ ಸಂದರ್ಭಗಳು ಎದುರಾದರೂ ಚಿತ್ತಕ್ಷೋಭೆಗೆ ಒಳಗಾಗದೆ ಎಲ್ಲವನ್ನೂ ಸಮಚಿತ್ತದಲ್ಲಿ ಎದುರಿಸುವಂತಹ ವ್ಯಕ್ತಿಗಳು ಕೂಡ ತಮ್ಮ ಮಕ್ಕಳ ವಿಚಾರದಲ್ಲಿ ದುರ್ಬಲರಾಗಿರುತ್ತಾರೆ. ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದರೆ 1-2 ದಿನ ಪ್ರವಾಸಕ್ಕೋ ನೆಂಟರಿಷ್ಟರ ಮನೆಗೋ ಹೊರಟು ಹೋದರೆ ಏನನ್ನೋ ಕಳೆದುಕೊಂಡವರಂತೆ ಚಟಪಡಿಸುತ್ತಾರೆ. ಮಕ್ಕಳಿಗೆ ತಮ್ಮದೇ ಆಸೆ ಕನಸುಗಳಿವೆ ಎನ್ನುವುದನ್ನು ಗಮನಿಸದೆ ತಮ್ಮ ಅಭಿಪ್ರಾಯಗಳನ್ನು ತಮಗೆಟುಕುವುದೇ ಹೋದ ಕನಸುಗಳ ಮಕ್ಕಳ ಮೇಲೆ ಏರುತ್ತಾರೆ. ತಮ್ಮ ಕಣ್ಣಳತೆಯಲ್ಲಿ ಮಕ್ಕಳಿರುವಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಾರೆ. ಮಕ್ಕಳಿಗೆ ಎತ್ತವರ ಈ ಅತಿಯಾದ ವ್ಯಾಮೋಹವು ಬಂಧನವನ್ನೆಸುವುದು ಸುಳ್ಳಲ್ಲ. ಭಗವಂತ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳ ಕಥೆಯೊಂದಿದೆ. ವ್ಯಾಸರ ಮಗನಾದ ಶುಕ ಮಹರ್ಷಿಗಳು ಗರ್ಭದಲ್ಲಿರುವಾಗಲೇ ಬ್ರಹ್ಮಜ್ಞಾನಿಗಳಾಗಿದ್ದರು. ಹಾಗಾಗಿ ಉಪನಯನವಾಗುವುದರ ಬದಲು ಮನೆ ಬಿಟ್ಟು ಸಾಧನೆಯ ಹಾದಿಯನ್ನು ತುಳಿದರು. ದಿವ್ಯ ಜ್ಞಾನಿಗಳಾಗಿದ್ದರು ಕೂಡ ವ್ಯಾಸರು ಮಗನ ಬಿಟ್ಟು ಓದುವುದನ್ನು ತಿಳಿದು ಕಣ್ಣೀರಿಟ್ಟು ಪುತ್ರವ್ಯಾಮೋಹದಿಂದ ಮಗನ ಹೆಸರನ್ನು ಕೂಗಿ ಕರೆಯುತ್ತಾ ಕಾಡು ಮೇಡುಗಳಲ್ಲಿ ಅಲೆದಾಡಿದರು. ಆಗ ಮರ, ಗಿಡ, ಗುಡ್ಡ, ಬೆಟ್ಟಗಳು ವ್ಯಾಸರ ಧ್ವನಿಯನ್ನು ಪ್ರತಿಧ್ವನಿಸಿತು. ಅದನ್ನು ಕೇಳಿ ಬ್ರಹ್ಮನೇ ಶುಕನು ಎಲ್ಲೆಲ್ಲೂ ಮಿಳಿತನಾಗಿದ್ದಾನೆ ಎಂದರಿತು ಸಮಾಧವನ್ನು ಹೊಂದಿದರು. ಹಾಗಾಗಿ ಪುತ್ರವ್ಯಾಮೋಹವು ಎಷ್ಟೇ ದೃಢಚಿತ್ತರನ್ನು ಕೂಡ ಕಲುಗಾಡಿಸಿಬಿಡುತ್ತದೆ. ದಶರಥ, ದ್ರೋಣಾಚಾರ್ಯರಂತಹ ಅನೇಕ ಮೇಧಾವಿಗಳು ಉದಾಹರಣೆಗಳು ಪುರಾಣ ಇತಿಹಾಸಗಳಲ್ಲಿ ಜೊತೆಗೆ ತಮ್ಮ ಅನುಭವಗಳ ವಲಯದಲ್ಲೂ ಪುತ್ರವ್ಯಾಮೋಹಕ್ಕೆ ಒಳಗಾಗಿ ಸಣ್ಣತನವನ್ನು ಮೆರೆಯುವವರು ಅನೇಕರಿದ್ದಾರೆ. ಅಂದರೆ ಎಲ್ಲ ಸಣ್ಣತನವನ್ನೇ ಜಾಸ್ತಿ ಮೆರೆಯೋರು ಹೀಗಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ವ್ಯಾಮೋಹ ಅತಿಯಾಯಿತೆನ್ನುವುದು ತಿಳಿಯುತ್ತಾದರೂ ಆಗ ಕಾಲ ಮಿಂಚಿರುತ್ತದೆ. ಹಾಗೆ ಕಾಲ ಮಿಂಚೋದಕ್ಕಿಂತ ಮುಂಚೆ ಅದನ್ನು ಅರ್ಥಕೊಳ್ಳಿ. ಪ್ರಾಣಿ ಪಕ್ಷಿಗಳು ಕೂಡ ಒಂದು ಹಂತದ ಬಳಿಕ ಮರಿಗಳ ಮೇಲಿನ ವ್ಯಾಮೋಹದಿಂದ ಬಿಡಿಸಿಕೊಳ್ಳುತ್ತವೆ. ಬುದ್ಧಿವಂತವಾದ ಮನುಷ್ಯನು ಮಾತ್ರ ಭಾವನೆಗಳು ಬಲಿಯಾಗುತ್ತಾನೆ. ಇದರಿಂದ ಪಾರಾಗುವುದು ಹೇಗೆ? ನಿಸರ್ಗ ಸಹಜವಾಗಿರುವ ತ್ರಿಗುಣಗಳಲ್ಲಿ ಸತ್ವಗುಣವನ್ನು ಉದ್ದೀಪನಗೊಳಿಸುವಂತಹ ಸತ್ಕರ್ಮಗಳನ್ನು ಮಾಡುತ್ತಾ ವಿವೇಕಿಗಳಾದವು ತನ್ನಲ್ಲುದಿಸಿದ ವ್ಯಾಮೋಹವನ್ನು ಕೈಬಿಡುವಲ್ಲಿ ಸಫಲರಾಗುತ್ತಾರೆ. ಮಕ್ಕಳ ಮೇಲಿನ
ವ್ಯಾಮೋಹವು ಪ್ರಕೃತಿ ಸಹಜವೇ ಆಗಿದ್ದರೂ ಅದನ್ನು ಗಮನಿಸದ ತನ್ನದಾದ ಕರ್ತವ್ಯವನ್ನು ನಿರ್ನಾಮದಿಂದ ಮಾಡುವ ಎಚ್ಚರವು ಮೂಡಿದರೆ ಕಣ್ಣೀರಿಡುವ ಪರಿಸ್ಥಿತಿಯು ಎದುರಾಗಬಹುದು. ಶಾಂತವಾಗಿಯೇ ಎಲ್ಲವನ್ನು ನಿಭಾಯಿಸುವ ಸಾಮರ್ಥ್ಯವು ಮೈಗೂಡಿಸಿಕೊಳ್ಳಬಹುದು ಅಲ್ವಾ. ಯಾವಾಗಲೂ ನಾವು ಪುತ್ರವ್ಯಾಮೋಹ ಇಟ್ಕೋಬೇಕು, ಆದರೆ ತಪ್ಪೇ ಅನ್ನೋದನ್ನು ಹೇಳಬೇಕೇ ಹೊರತು ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಅದನ್ನು ತಿದ್ಕೋ ಅಂತ ಹೇಳಬೇಕೇ ಹೊರತು ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಆವಾಗ ಕರೆಕ್ಟೇ ಆಗತ್ತೆ. ಇವತ್ತು ನಾವು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 7/1/2026 ಬುಧವಾರ. ದಕ್ಷಿಣಾಯನ ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ, ತಿಥಿ ಚತುರ್ಥಿ, ಹಗಲು 10:29, ನಕ್ಷತ್ರ ಮಖೆ, ಹಗಲು 4:50, ಮಳೆ ಪೂರ್ವಾಷಾಢ 3ನೇ ಪಾದ, ರಾಹುಕಾಲ 12:29 1:55, ಗುಳಿಕ ಕಾಲ 11:03 12:29, ಯಮಗಂಟ ಕಾಲ 8:11 9:37. ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.